ಭಾರತ ದೇಶದ ಅಪ್ರತಿಮ ಹೋರಾಟಗಾರ, ಪ್ರಗತಿಪರ ಚಿಂತಕ, ಸಮಾಜ ಸುಧಾರಕ, ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿದ್ದ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಸಮಾಜದ ಕೆಳಸ್ತರದಿಂದ ಬಂದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರಬಲ ಹೋರಾಟ ಮಾಡಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿದು ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ಇಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ, ಅವರ ಜೀವನದ ಅನೇಕ ಮರೆಯದ ಘಟನೆಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬೇಡ್ಕರ್. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡಿ ಎಂಬ ಗ್ರಾಮದಲ್ಲಿ ತಂದೆ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ ದಂಪತಿಗಳ 14ನೇ ಮಗನಾಗಿ 1891 ಏಪ್ರಿಲ್ 14ರಂದು ಜನಿಸುತ್ತಾರೆ. ಅಂಬೇಡ್ಕರ್ ಶಾಲೆಯಲ್ಲಿ ಓದುತ್ತಿದ್ದಾಗ ಸಮಾಜದಲ್ಲಿನ ಮೇಲು ಕೀಳೆಂಬ ಭೇದ ಭಾವ ಕಂಡು ತುಂಬ ನೊಂದಿದ್ದರು. ಮುಖ್ಯವಾಗಿ ಅವರನ್ನು ಕೀಳು ಜಾತಿಯಲ್ಲಿ ಹುಟ್ಟಿದವರೆಂದು ಇತರೆ ವಿದ್ಯಾರ್ಥಿಗಳೊಂದಿಗೆ ಕುಳಿತುಕೊಳ್ಳಲು ಬಿಡುತ್ತಿರಲಿಲ್ಲ. ಅಂಬೇಡ್ಕರ್ ಮೆಹಾರ್ ಜನಾಂಗಕ್ಕೆ ಸೇರಿದವರಾಗಿದ್ದರು. ಇದು ಅವರ ಎಳೆಯ ಹೃದಯದ ಮೇಲೆ ತುಂಬ ಪರಿಣಾಮ ಬೀರಿತ್ತು. ಅಸ್ಪೃಶ್ಯತೆ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿದಂತೆ ಎಂದು ಭಾವಿಸಿದ್ದರು. ಬಾಲಕ ಅಂಬೇಡ್ಕರ್ ಅವರ ಮನೆಯಲ್ಲಿ ಕರೆಯುತ್ತಿದ್ದುದು ಭೀಮಾ ಎಂದು. ಶಾಲೆಯಲ್ಲಿ ಭೀಮನ ಹೆಸರು ಅಂಬೇವಾಡೇಕರ್ ಎಂದು ದಾಖಲಾಗಿತ್ತು. ಭೀಮನಿಗೆ ಪಾಠ ಕಲಿಸುತ್ತಿದ್ದ ಗುರುಗಳಲ್ಲಿ ಅಂಬೇಡ್ಕರ್ ಎಂಬ ಹೆಸರಿನ ಗುರುಗಳಿದ್ದರು. ಅವರಿಗೆ ಭೀಮನ ಬಗೆಗೆ ಅಪಾರ ಪ್ರೀತಿ ವಾತ್ಸಲ್ಯ. ಇಂತಹ ಪ್ರೀತಿಯ ಕಾರಣದಿಂದಲೇ ಅಂಬೇವಾಡೇಕರ್ ಎಂಬ ಹೆಸರನ್ನು ಅಂಬೇಡ್ಕರ್ ಎಂಬುದಾಗಿ ಬದಲಾಯಿಸಲಾಯಿತು. ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವಾಗಲೇ ಅಂಬೇಡ್ಕರ್ ಅವರಿಗೆ ಜಾತಿ ಮತ್ತು ಅಸ್ಪೃಶ್ಯತೆಯ ಕ್ರೂರ ಅನುಭವ ಆಗತೊಡಗಿತು. ಸಹಪಾಠಿಗಳ ಜೊತೆಯಲ್ಲಿ ಕೂರುವಂತಿರಲಿಲ್ಲ. ಶಾಲೆಯ ಹೊರಗೆ ಗೋಣಿಚೀಲದ ಮೇಲೆ ಕೂತು ಪಾಠ ಕೇಳಬೇಕಾಗಿತ್ತು. ಎಲ್ಲರೂ ಬಳಸುವ ನೀರು ಬರುವಂತಿರಲಿಲ್ಲ, ಮುಟ್ಟುವಂತಿರಲಿಲ್ಲ. ಬಾಯಾರಿಕೆ ಆದಾಗ ಯಾರದೋ ಬೊಗಸಿಗೆ ನೀರನ್ನು ಸುರಿಯಬೇಕಾಗಿತ್ತು. ಈ ರೀತಿ ಕಾರಣದಿಂದ ಬಾಲ್ಯದಲ್ಲಿ ಅಂಬೇಡ್ಕರ್ ಅವರಿಗೆ ಅನೇಕ ಪ್ರಶ್ನೆಗಳು ಕಾಡಲಾರಂಭಿಸಿದವು. ನಾವು ಸಹ ಮನುಷ್ಯರಾಗಿದ್ದರೂ ಕೂಡ ಯಾಕೆ ನಮ್ಮನ್ನು ಮುಟ್ಟಿಸಿಕೊಳ್ಳುತ್ತಿಲ್ಲ? ಯಾಕೆ ಬೇರೆಯವರ ಮನೆಗಳಲ್ಲಿ, ದೇವಾಲಯಗಳಲ್ಲಿ ನಮಗೆ ಪ್ರವೇಶವಿಲ್ಲ? ಸಾರ್ವಜನಿಕರು ಬಳಸುವ ನೀರನ್ನು ಯಾಕೆ ನಾವು ಬಳಸುವಂತಿಲ್ಲ? ಇನ್ನಿತರೆ ಜಾತಿ ಸಮುದಾಯದಂತೆ ಯಾಕೆ ನಾವು ಚಪ್ಪಲಿ ಧರಿಸಿ ಓಡಾಡುವಂತಿಲ್ಲ? ಯಾಕೆ ಒಳ್ಳೆಯ ಬಟ್ಟೆ ಧರಿಸುವಂತಿಲ್ಲ? ನಮ್ಮನ್ನು ಯಾಕೆ ಇಷ್ಟು ಕೀಳಾಗಿ ಕಾಣುತ್ತಿದ್ದಾರೆ? ನಾವೇನು ತಪ್ಪು ಮಾಡಿದ್ದೇವೆ? ಮುಂತಾದ ಪ್ರಶ್ನೆಗಳು ಕಾಡತೊಡಗಿದವು. ಚಿಕ್ಕಂದಿನಿಂದಲೇ ಚಿಕಿತ್ಸಕ ಬುದ್ಧಿಯನ್ನು ಬಳಸಿಕೊಂಡು ಅಂಬೇಡ್ಕರ್ ಸಮಾಜದಲ್ಲಿನ ಲೋಪದೋಷಗಳನ್ನು ಓರೆ ಹಚ್ಚಿ ನೋಡತೊಡಗಿದರು. ಮುಂಬೈಯ ಎಲ್ಚಿನ್ ಸ್ಟೋನ್ ಕಾಲೇಜಿನಲ್ಲಿ BA ಪದವಿ ಪಡೆದುಕೊಂಡು ಬಳಿಕ ಬರೋಡಾ ಮಹಾರಾಜರ ಆಶ್ರಯದಲ್ಲಿ ಕೆಲಸ ಪಡೆದರು. ಮಹಾರಾಜರೇ ಅವರನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಮೆರಿಕೆಗೆ ಕಳಿಸಿಕೊಟ್ಟರು. ಅಮೆರಿಕದಲ್ಲಿ MA ಮಾಡಿ ಡಾಕ್ಟರೇಟ್ ಪ್ರಶಸ್ತಿ ಪಡೆದುಕೊಂಡರು. 1917ರಲ್ಲಿ ಅಂಬೇಡ್ಕರ್ ಭಾರತಕ್ಕೆ ಮರಳಿದರು. ಆಗ ಭಾರತ ಪಾರತಂತ್ರ್ಯದಲ್ಲಿ ಸೊರಗಿತ್ತು. ಎಲ್ಲೆಲ್ಲೂ ಮೂಢನಂಬಿಕೆ, ಆಲಸ್ಯ ಮನೆ ಮಾಡಿಕೊಂಡಿತ್ತು. ಸಮಾಜಶಾಸ್ತ್ರ, ಮಾನವಶಾಸ್ತ್ರ ಹಾಗೂ ಅರ್ಥಶಾಸ್ತ್ರಗಳನ್ನು ಓದಿ ಪರಿಣಿತರಾಗಿದ್ದ ಅಂಬೇಡ್ಕರ್ ಅವರು ಕ್ರಾಂತಿಕಾರಿ ಮನಸ್ಸು ಪುಟಿಯತೊಡಗಿತ್ತು. ಸಮಾಜದಲ್ಲಿ ಕೆಳಜಾತಿಯವರೆಂದು ಕರೆಸಿಕೊಂಡ ಜನಗಳಿಗಾದ ಅನ್ಯಾಯವನ್ನು ತೊಡೆದುಹಾಕಲು ಮನಸ್ಸು ಮಾಡಿದರು. ಲಂಡನ್ನಿಗೆ ಹೋಗಿ ವಕೀಲ ಪರೀಕ್ಷೆ ಮಾಡಿಕೊಂಡು ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಹಿಂದಿರುಗಿದರು. ಶತಶತಮಾನಗಳಿಂದ ಉಳಿದು ಬಂದಿದ್ದ ಅನಿಷ್ಟ ಪದ್ಧತಿಯನ್ನು ಕೊನೆಗಾಣಿಸಲು ಹೋರಾಟ ಆರಂಭಿಸಿದರು. ಅಸ್ಪೃಶ್ಯರೆನಿಸಿಕೊಂಡವರು ದೇವಾಲಯ ಪ್ರವೇಶಿಸಬಹುದೆಂದು, ಕೆರೆ ಬಾವಿಗಳ ನೀರು ಕುಡಿಯಬಹುದೆಂದು ಅಭಿಪ್ರಾಯಪಟ್ಟರು. ಮೇಲ್ವರ್ಗದವರೆನಿಸಿಕೊಂಡ ಜನ ಅಂಬೇಡ್ಕರ್ ಅವರನ್ನು ದೂಷಿಸಿದರು. 1931ರಲ್ಲಿ ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನದಲ್ಲಿ ಹರಿಜನರೆಂದು ಕರೆಯಲ್ಪಡುವ ಅಸ್ಪೃಶ್ಯರಿಗೆ ಮತ ನೀಡಿ ತಮ್ಮ ನಾಯಕರನ್ನು ಆರಿಸುವ ಹಕ್ಕು ನೀಡಬೇಕೆಂದು ವಾದಿಸಿದರು. ಸ್ವತಂತ್ರ ಬಂದ ಬಳಿಕ ಪ್ರಧಾನಿ ನೆಹರು ತಮ್ಮ ಸಚಿವ ಸಂಪುಟದಲ್ಲಿ ಅಂಬೇಡ್ಕರ್ ಅವರನ್ನು ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಯನ್ನಾಗಿ ನೇಮಕ ಮಾಡಿದರು. ಭಾರತದ ಸಂವಿಧಾನ ರಚಿಸುವಲ್ಲಿ ಅಂಬೇಡ್ಕರ್ ನೆರವಾದರು. ಸಂವಿಧಾನವನ್ನು ಬರೆಯುವ ಸಲುವಾಗಿ ಹೆಚ್ಚು ಸಮಯವನ್ನು ಗ್ರಂಥ ಭಂಡಾರದಲ್ಲಿ ಕಳೆದು ಸಂವಿಧಾನ ರಚಿಸಿಕೊಟ್ಟರು. ಇದಕ್ಕಾಗಿ ಬ್ರಿಟನ್, ಅಮೆರಿಕ ಮೊದಲಾದ ದೇಶದ ಸಂವಿಧಾನವನ್ನು ಪರಿಶೀಲಿಸಿದರು. ಒಮ್ಮೆ ಗ್ರಂಥ ಭಂಡಾರವೊಂದರಲ್ಲಿ ಅಧ್ಯಯನ ಮಾಡುತ್ತಾ ಕುಳಿತಿದ್ದ ಅಂಬೇಡ್ಕರ್ ಅವರನ್ನು ಗ್ರಂಥಪಾಲಕ ಲೈಬ್ರರಿ ಬಾಗಿಲು ಹಾಕುವಾಗ ಎಬ್ಬಿಸ ಹೋದಾಗ ಅವರು ಹೇಳಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಯನದಲ್ಲಿಯೇ ಮುಳುಗಿದ್ದರಂತೆ. ಗ್ರಂಥಪಾಲಕ ಬೀಗ ಹಾಕಿಕೊಂಡು ತನ್ನ ಮನೆಗೆ ಹೋದನಂತೆ. ಆದರೆ ಮರುದಿನ ಬೆಳಗ್ಗೆ ಆತ ಬಂದು ಲೈಬ್ರರಿ ಬಾಗಿಲು ತೆಗೆದು ಒಳಗೆ ಹೋಗಿ ನೋಡಿದರೆ ಡಾಕ್ಟರ್ BR ಅಂಬೇಡ್ಕರ್ ಇನ್ನೂ ಓದುತ್ತಾ ಕುಳಿತಿದ್ದರಂತೆ. ಗ್ರಂಥಪಾಲಕ ದಿಗ್ಭ್ರಮೆಗೆ ಒಳಗಾದ. ಅಷ್ಟರ ಮಟ್ಟಿಗೆ ತನ್ಮಯತೆ, ಏಕಾಗ್ರತೆ, ಅಧ್ಯಯನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ತತ್ವಜ್ಞಾನಿ ಎನಿಸಿಕೊಂಡಿದ್ದರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಸಂವಿಧಾನ ರಚನಾ ಸಮಿತಿಗೆ ಅಂಬೇಡ್ಕರ್ ಅವರು ಚುನಾಯಿತರಾದರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರೂ ಆದರು. ಈ ಅವಧಿಯಲ್ಲಿ
ಅಂಬೇಡ್ಕರ್ ಅವರ ಪರಿಶ್ರಮಿಸಿ ಅಸಮಾನತೆಯ ಭಾರತದ ಚರಿತ್ರೆಯನ್ನು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ರೂಪಿಸುವ ಕಾನೂನುಗಳನ್ನು ಒಳಗೊಂಡ ಸಂವಿಧಾನವನ್ನು ರಚಿಸಿದರು. ಅದಕ್ಕಾಗಿ ಅವರು ತೆಗೆದುಕೊಂಡ ಅವಧಿ 2 ವರ್ಷ 11 ತಿಂಗಳ 17 ದಿನಗಳು. 1949 ನವೆಂಬರ್ 1ರಂದು ಸಂವಿಧಾನ ಕರಡನ್ನು ಸರ್ಕಾರ ಅಂಗೀಕರಿಸಿತು. 1950 ಜನವರಿ 26ರಂದು ಅಧಿಕೃತವಾಗಿ ಅನುಷ್ಠಾನಗೊಳಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ, ಆಧುನಿಕ ಮನು ಎಂದೆಲ್ಲ ಇವರನ್ನು ಕೊಂಡಾಡಲಾಯಿತು. ಪುಸ್ತಕಗಳೆಂದರೆ ಅಂಬೇಡ್ಕರ್ ಅವರಿಗೆ ಅಪಾರ ಪ್ರೀತಿ ಇತ್ತು. ತಾವೇ ಪುಸ್ತಕಗಳನ್ನು ಬರೆದಿದ್ದುಂಟು. ಒಮ್ಮೆ ನ್ಯೂಯಾರ್ಕ್ನಿಂದ 2,000 ಪುಸ್ತಕಗಳನ್ನು ತರಿಸಿಕೊಂಡಿದ್ದುಂಟು. ತಾವು ಕಟ್ಟಿಸಿದ ಮನೆಯಲ್ಲಿ ಗ್ರಂಥಗಳಿಗಾಗಿಯೇ ಒಂದು ಕೋಣೆಯನ್ನು ಮೀಸಲಿಟ್ಟಿದ್ದರು. ಮನೆಗೆ ರಾಜಗೃಹ ಎಂದು ಹೆಸರಿಟ್ಟಿದ್ದರು. ಮನಸ್ಸು ಶಾಂತಿಯನ್ನು ಬಯಸಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಮತವನ್ನು ಅವಲಂಬಿಸಿದ್ದರು. 1950ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಬೌದ್ಧ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಬುದ್ಧನ ತತ್ವಗಳನ್ನು ಪರಿಪಾಲಿಸಿದರು. 1950ರ ಡಿಸೆಂಬರ್ 6ರಂದು ಅಂಬೇಡ್ಕರ್ ತೀರಿಕೊಂಡರು. ಅಂದು ಅಂಬೇಡ್ಕರ್ ಅವರ ಪರಿನಿರ್ವಾಣ ಹೊಂದುವ ಮೂಲಕ ದೈಹಿಕವಾಗಿ ಎಲ್ಲರನ್ನೂ ಅಗಲಿದರು. ಮುಂಬೈನ ದಾದರ್ನಲ್ಲಿ ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವಿದೆ. ಇಲ್ಲಿ ಅವರ ಸ್ಮಾರಕವಿದ್ದು ಇದನ್ನು ಚೈತನ್ಯ ಭೂಮಿ ಎಂದು ಕರೆಯಲಾಗುತ್ತದೆ. ಭಾರತ ಸರ್ಕಾರ ಅಂಬೇಡ್ಕರ್ ಅವರಿಗೆ 1990ರ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ತನ್ನ ಹಿರಿಮೆಯನ್ನು ಹೆಚ್ಚಿಸಿಕೊಂಡಿತು. ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ ಹೋರಾಟಗಾರ, ಚಿಂತಕ, ಸುಧಾರಕ, ನ್ಯಾಯದ ಪ್ರತಿಪಾದಕ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಎಂದಿಗೂ ಅನಂತ ಅನಂತ ಅಮರ ಅಮರ. ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಸಲಹೆ ಸೂಚನೆಗಳಿದ್ದರೆ ಕಮೆಂಟನ್ನು ತಿಳಿಸಿ. ಧನ್ಯವಾದಗಳು.